ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ಸೈನ್ಮೆಂಟ್ ಅಕೌಂಟ್ಸ್. ಸೊ ಕನ್ಸೈನ್ಮೆಂಟ್ಸ್ ಅಕೌಂಟ್ಸು ಇದು ಬಿ.ಕಾಮ್ ಸೆಕೆಂಡ್ ಸೆಮಿಸ್ಟರ್ NEP ಸಿಲೆಬಸ್ನಲ್ಲಿ ಕೂಡ ಇದೆ, SCP ಸಿಲೆಬಸ್ ಅಂದರೆ ಇವಾಗ ಪ್ರೆಸೆಂಟ್ SCP ಸಿಲೆಬಸ್ನಲ್ಲಿ ಕೂಡ ಇದೆ. ಸೊ ಇದು ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇನೆ ಬೇಸ್ಡ್ ಆನ್ ದ ಕನ್ಸೈನ್ಮೆಂಟ್ ಅಕೌಂಟ್. ಸೊ ಇವಾಗ ಕೂಡ ಕನ್ಸೈನ್ಮೆಂಟ್ ಅಕೌಂಟ್ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಇದು ಕೂಡ ಇಂಪಾರ್ಟೆಂಟ್ ಪ್ರಾಬ್ಲಮೇ. ಈ ಥರ ಪ್ರಾಬ್ಲಮ್ಸ್ ನಿಮಗೆ ಎಕ್ಸಾಮ್ದಲ್ಲಿ ಮೇ ಬಿ 5 ಮಾರ್ಕ್ಸಿಗಾದರೂ ಕೇಳ್ಬೋದು. ಮತ್ತು ಇನ್ನೊಂದು ನಿಮಗೆ ಬೆನಿಫಿಟ್ಸ್ ಏನಂದರೆ ಇವೇನು ನೀವು 5 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರಲ್ಲ, ಸೊ ಇದೇ ಆ್ಯಸ್ ಇಟ್ ಈಸ್ 10 ಮಾರ್ಕ್ಸಲ್ಲಿ ಒಂದು ಸ್ವಲ್ಪ ವರ್ಕಿಂಗ್ ನೋಟ್ಸ್ ಹಾಕಿ ಪ್ರಾಬ್ಲಮ ಸಾಲ್ವ್ ಮಾಡಬೇಕು. ಸೊ ಅವಾಗ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾದರೆ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಸೊ ಹಾಗಾದರೆ ಬನ್ನಿ ಯಾವ ಥರ ಸಾಲ್ವ್ ಮಾಡಬೇಕು, ಪ್ರಾಬ್ಲಮ್ಸ್ ಯಾವ ಥರ ಇದೆ ಅಂತ ನೋಡೋಣ. ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಫ್ರಮ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ. ಸೊ ಏನಿಲ್ಲ, ಜಸ್ಟ್ ನೀವು ಸಿಂಪಲ್ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ಮುಗಿದೋಯ್ತು. ಸೊ ಫಸ್ಟಿಗೆ ನೋಡಿರಿ, ಗೂಡ್ಸ್ ಫಸ್ಟ್ ಏನಿದೆ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಇದೆ. ಎಷ್ಟು ಕೆ ಜಿ ಇದೆ? 2000 kg. ಅಥವಾ ಇಲ್ಲಿ ಕೆ ಜಿ ಸಪೋಸ ಒಂದೊಂದು ಸಲ ಏನು ಮಾಡ್ತಾರೆ, ಕ್ವಾಂಟಿಟಿ ಕೂಡ ಕೊಡ್ತಾರೆ. ಸೊ ಇವಾಗ ಕೆ ಜಿ ಕೊಟ್ಟಿದ್ದಾರೆ ನೋಡಿರಿ. ₹8 ಎಷ್ಟಿದೆ? 40 per kg ಅಂತ ಹೇಳ್ತಾರೆ. ಅಂದರೆ ₹8 per kg. ಸೊ ನೆಕ್ಸ್ಟ್ ನೋಡಿರಿ, ನಾರ್ಮಲ್ ಲಾಸ್ ಅಂತ ಇದೆ. ನಾರ್ಮಲ್ ಲಾಸ್ ಎಷ್ಟು ಪರ್ಸೆಂಟ್ ಇದೆ? 5% ವೇಟ್ ಆನ್ ಟ್ರಾನ್ಸಿಟ್ ಅಂತ ಹೇಳ್ತಾರೆ. ಅಂದರೆ 5% ವೇಟ್ ಆನ್ ಟ್ರಾನ್ಸಿಟ್. ಸೊ ಇಟ್ ಈಸ್ ಎ ನಾರ್ಮಲ್ ಲಾಸ್. ನೆಕ್ಸ್ಟ್ ನೋಡಿರಿ, ಪಾಯಿಂಟ್ ನಂಬರ್ ಸಿ ಅಂದರೆ ಥರ್ಡ್ ಪಾಯಿಂಟ್ ನೋಡಿರಿ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ದ ಕನ್ಸೈನರ್ ರುಪೀಸ್ ಎಷ್ಟಿದೆ? 1800. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿರಿ, ಪಾಯಿಂಟ್ ನಂಬರ್ ಫೋರ್ತ್, ಕ್ವಾಂಟಿಟಿ ಸೋಲ್ಡ್. ಎಷ್ಟು ಕ್ವಾಂಟಿಟಿ ಸೋಲ್ಡ್ ಮಾಡಿದ್ದಾರೆ? 1600. ಸೊ ಏನಿಲ್ಲ, ಎಷ್ಟೇ ಸಿಂಪಲ್ ಇದೆ. ನೀವು ಆ್ಯಕ್ಚುಲಿ ವ್ಯಾಲ್ಯೂಯೇಷನ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕಾದ್ರೆ ನಾನು ಆಲ್ರೆಡಿ ನಿಮ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಫಾರ್ಮೆಟ್ ಹೇಳಿಕೊಟ್ಟಿದೆ. ಸೊ ಅದೇ ಪ್ರಕಾರ ನೀವು ಪ್ರೊಸೀಜರ್ಸ್ ಫಾಲೋ ಅಪ್ ಮಾಡಬೇಕು. ಸೊ ಹಾಗಾದರೆ ಅದು ಪ್ರೊಸೀಜರ್ಸ್ ಏನು ಮತ್ತೊಮ್ಮೆ ಒಂದು ಸೆಕೆಂಡ್ ನೋಡೋಣ, ಯಾವ ಥರ ಪ್ರೊಸೀಜರ್ಸ್ ನಾವು ಫಾಲೋ ಅಪ್ ಮಾಡಬೇಕಂತೇಳಿ. ಸೊ ಇದನ್ನು ನಾನು ನಿಮ್ಗೆ ಈ ಪ್ರೊಸೀಜರ್ಸ್ ಏನು ಹೇಳಿಕೊಡತ್ತಲ್ಲ, ಸೊ ಇದನ್ನು ನೀವು ಈ ಯೂನಿಟ್ ಮುಗಿಯುವವರೆಗೆ ನೆನಪಿಟ್ಕೊರಿ. ಸೊ ನಿಮ್ಗೆ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು ಅಪ್ಕಮಿಂಗ್ ಪ್ರಾಬ್ಲಮ್ಸ್ ಎಲ್ಲ. ಸೊ ಇಲ್ಲಿ ನೋಡಿರಿ, ಕ್ಯಾಲ್ಕುಲೇಷನ್ ಫಸ್ಟ್ ಏನು ಮಾಡಬೇಕು, ಸೊಲ್ಯೂಷನ್ ಅಂತ ಹಾಕ್ರಿ. ಫಸ್ಟ್ ಏನು ಮಾಡಿರಿ, ಸೊಲ್ಯೂಷನ್ ಅಂತ ಹಾಕ್ರಿ. ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಹಾಕಬೇಕು. ಸೊ ನಂತರ ಏನು ಮಾಡಿರಿ, ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಹಾಕಬೇಕು. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಒಂದು ಸೈಡ್ ಏನು ತೊಗೊರಿ, ಪರ್ಟಿಕ್ಯುಲರ್ಸ್ ಅಂತ ತೆಗೆದುಕೊಳ್ರಿ. ನೆಕ್ಸ್ಟ್ ಇಲ್ಲಿ ಕೆ ಜಿ ಅಂತ ತೆಗೆದುಕೊಳ್ರಿ. ನೆಕ್ಸ್ಟ್ ಅಮೌಂಟ್ ಅಂತ ಹೇಳಿ ತೆಗೆದುಕೊಳ್ರಿ. ಸೊ ಇಲ್ಲಿ ನಾನು ಕ್ವಾಂಟಿಟಿ ಕೂಡ ಬರೆದಿದ್ದೀನಿ, ಕ್ವಾಂಟಿಟಿ ಅಥವಾ ಕೆ ಜಿ ಅಂತ ಬರೆದಿದ್ದೇನಲ್ಲ. ಸೊ ನೀವೇನು ಮಾಡಿರಿ, ಈ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿದ್ದಾರೆ, ಕೆ ಜಿ ಅಟ್ ಕೊಟ್ಟಿದ್ದಾರಲ್ಲ. ಸೊ ಅದಕ್ಕಾಗಿ ಏನು ಮಾಡಬೇಕು, ಕೆ ಜಿ ಅಂತ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಅಮೌಂಟ್ ಅಂತ ತೆಗೆದುಕೊಳ್ರಿ. ಸೊ ಏನಿಲ್ಲ, ಸಿಂಪಲ್ 3 ಕಾಲಮ್ ಮಾಡಿರಿ. ನೆಕ್ಸ್ಟ್ ಏನು ಮಾಡಿರಿ, 1 by 1 ಇನ್ಫಾರ್ಮೇಷನ್ ನೋಡ್ತಾ ಹೋಗಬೇಕು. ಫಸ್ಟ್ ಏನು ಮಾಡಿರಿ, ಕಾಸ್ಟ್ ಆಫ್ ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್ ಅಂತ ಇದನ್ನ ಫಸ್ಟ್ ಬರ್ಕೋಬೇಕು. ನಂತರ ಏನು ಮಾಡಿರಿ, ಸ್ವಲ್ಪ ಸ್ಪೇಸ್ ಬಿಡ್ರಿ, ಆ್ಯಡ್ ಇದ ಫಾರ್ಮ್ಯಾಟ್ ನೋಡಿರಿ. ಆ್ಯಡ್ ಏನು ಮಾಡಿರಿ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್. ನೆಕ್ಸ್ಟ್ ಕನ್ಸೈನಿ ಕೂಡ ಇರ್ತಾನೆ. ಯಾವಾಗ ನೀವು ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡುವಾಗ ಇಬ್ಬರದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು. ಇಲ್ಲಿ ಕ್ಯಾಟಗರಿ ಮಾಡಬೇಕು ನೀವು ಎಕ್ಸ್ಪೆನ್ಸಸ್. ಒಂದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್, ನೆಕ್ಸ್ಟ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಓನ್ಲಿ ಫಾರ್ ಏನು ಮಾಡ್ಬೇಕು, ನೀವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಷ್ಟೇ ತೆಗೆದುಕೊಳ್ಬೇಕು. ಇಬ್ಬರದು ತೆಗೆದುಕೊಳ್ಬೇಕು. ಇಲ್ಲಿ ಕನ್ಸೈನರ್ದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು, ಕನ್ಸೈನಿದು ಕೂಡ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು. ಸೊ ಆಯ್ತಲ್ಲ. ಸೊ ನೆಕ್ಸ್ಟ್ ಏನು ಮಾಡಿರಿ, ಲೆಸ್ ನಾರ್ಮಲ್ ಲಾಸ್ ಅಂತ ಹೇಳಿ ತೆಗೆದುಕೊಳ್ರಿ. ಲೆಸ್ ಆಫ್ ನಾರ್ಮಲ್ ಲಾಸ. ಇನ್ನೊಂದು ಲೆಸ್ ರಿಟರ್ನ್ ಅಂತ ಇದ್ರೆ ಕೂಡ ತೆಗೆದುಕೊಳ್ಬೇಕು. ನೆಕ್ಸ್ಟ್ ನೋಡಿರಿ, ಲೆಸ್ ಸೋಲ್ಡ್ ಮಾಡಿರಿ. ನೆಕ್ಸ್ಟ್ ಅನ್ಸೋಲ್ಡ್ ಬರುತ್ತೆ. ನೆಕ್ಸ್ಟ್ ಲಾಸ್ಟಿಗೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಈ ಥರ ಇದೆ ಫಾರ್ಮೆಟ್ ಇದೆ. ಸೊ ಇದನ್ನು ಒನ್ಸ್ ಅಗೇನ್ ರಿಮೈಂಡ್ ಮಾಡ್ಕೊರಿ ಫಾರ್ಮೆಟ. ಸೊ ನಾವೀಗ ಪ್ರಾಬ್ಲಮ ಸಾಲ್ವ್ ಮಾಡೋಣ. ಸಿಂಪಲ್ ಆಗಿ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಬೋದು ಈ ಪ್ರೊಸೀಜರ್ಸ್ ಫಾಲೋ ಅಪ್ ಮಾಡಿರಿ. ಸೊ ಇಲ್ಲಿ ನೋಡಿರಿ, ಫಸ್ಟ್ ಏನು ಹೇಳ್ತಾರೆ ನಮ್ಗೆ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 2000 kg ₹40 per kg ಅಂತ ಹೇಳ್ತಾರೆ. ಅಂದರೆ ರುಪೀಸ್ ಎಷ್ಟು ಹೇಳ್ತಾರೆ, ₹40 per kg. ಅಂದರೆ ರುಪೀಸ್ ಎಷ್ಟಿದೆ, 40 per kg ಇದೆ. ಅಂದರೆ 2000 × 40 ಮಾಡಬೇಕು. ಅಂದರೆ ಅದೇನು, ಗೂಡ್ಸ್ ಸೆಂಟ್ ಟು ಕನ್ಸೈನ್ಮೆಂಟ್. ಸೊ ಇಲ್ಲಿ ನೋಡಿರಿ,
ಸೊ ಇವಾಗ ನೋಡ್ರಿ ಗೂಡ್ಸ್ ಸೆಂಡ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಟು ಕನ್ಸೈನ್ಮೆಂಟ್ ಅಥವಾ ಗೂಡ್ಸ್ ಸೆಂಟ್ ಟು ಕನ್ಸೈನ್ಮೆಂಟ್ ಅಂದ್ರೂ ನಡೆಯುತ್ತೆ. ಸೊ ಇಲ್ಲಿ ನೋಡ್ರಿ 2000 ಇಂಟು 40. ಯಾಕೆ ಇಂಟು 40 ಮಾಡಿದ್ದೇನೆ ನೋಡ್ರಿ. ಸೊ ಇಲ್ಲಿ ಏನು ಮಾಡಬೇಕು, 2000 kg ಇದಾವಲ್ಲ, ಸೊ ಪರ್ ಕೆ ಜಿ ಎಷ್ಟಿದೆ, 40 rupees ಇದೆ. ಸೊ ಹಂಗಾದರೆ 2000 ಇಂಟು ಏನಾಗುತ್ತದ, 2000 ಇಂಟು 40 ಆದರೆ ಸೊ ಅದು ಎಷ್ಟಾಗುತ್ತೆ, 80,000. ಅದನ್ನ ಅಮೌಂಟ್ ಕಾಲಮ್ದಲ್ಲಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಕೆ ಜಿ ಇದೆಯಲ್ಲ, ಈ ಕೆ ಜಿದಲ್ಲಿ 2000 kg ಬರೀಬೇಕು, ಹಿಂಗೆ ಮೆನ್ಷನ್ ಮಾಡಬೇಕು. ಸೊ ಈ ಥರ. ಸೊ ಇನ್ನೇನು ಮಾಡಿರಿ, ಸಿಂಪಲ್ ಇದೆ ನೋಡ್ರಿ. ಆ್ಯಡ್ ಏನು ಮಾಡಿರಿ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ ಇವು ನೀವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮಾಡುವಾಗ ಇಬ್ಬರು ಜನ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು. ಇಲ್ಲಿ ಕನ್ಸೈನರ್ದು ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು, ನೆಕ್ಸ್ಟ್ ಒನ್ ಕನ್ಸೈನಿಗೆ ಕೂಡ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು. ಸೊ ಈ ಪ್ರಾಬ್ಲಮ್ದಲ್ಲಿ ಯಾರು ಎಕ್ಸ್ಪೆನ್ಸಸ್ ಮಾಡಿದ್ದಾರೆ ನೋಡ್ರಿ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್. ಓನ್ಲಿ ಕನ್ಸೈನರ್ ಅಷ್ಟ ಮಾಡಿದಾನಲ್ಲ, ಕನ್ಸೈನಿ ಏನು ಮಾಡಿಲ್ಲ, ಬಿಟ್ಬಿಡ್ರಿ. ನೆಕ್ಸ್ಟ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇದ್ರೂ ಕೂಡ ತೆಗೆದುಕೊಳ್ಳಬಾರ್ದು. ಎಷ್ಟು ಮಾಡಿದ್ದಾನೆ, 1800. ಸೊ ಇದೆ 1800 ಏನು ಮಾಡಿರಿ, ಆ್ಯಡ್ ಮಾಡಬೇಕಿದ್ರೆ ಆ್ಯಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹಾಕ್ರಿ. ನಂತರ ಸೊ ಈ ಥರ ಮಾಡಿ ಕನ್ಸೈನರ್ ಅಂತ ಹಾಕ್ರಿ. ಸೊ ಎಷ್ಟು ಮಾಡಿದ್ದಾನೆ, 1800. ಇದನ್ನು ಕೂಡ ಅಮೌಂಟ್ ಕಾಲಮ್ದಲ್ಲಿ ತೆಗೆದುಕೊಳ್ಬೇಕು. ಇಲ್ಲಿ ಇನ್ನೊಂದು ನೆನಪಿಟ್ಕೋರಿ, ಕೆ ಜಿಯಲ್ಲಿ ತೆಗೆದುಕೊಳ್ಳಬಾರ್ದು. ಇದೊಂದು ಪಾಯಿಂಟ್ ನೆನಪಿಟ್ಕೋರಿ. ಯಾಕಂದರೆ ಅವ 2000 ಕೆ ಜಿಗೆ ಎಷ್ಟು ಮಾಡಿದ್ದಾನೆ ಅಂದರೆ 1800 ಎಕ್ಸ್ಪೆನ್ಸಸ್ ಮಾಡಿದಾನೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡ್ರಿ, ಸೊ ಇದನ್ನೇ ಏನು ಮಾಡಿರಿ, ಟೋಟಲ್ ಮಾಡಿರಿ. ಹಿಂಗೆ 1 by 1 ನೀವು ಟೋಟಲ್ ಮಾಡ್ಕೋತ ಹೋಗ್ರಿ. ಸೊ ಇದನ್ನ ಟೋಟಲ್ ಮಾಡಿರಿ. ಇಲ್ಲಿ ನೋಡ್ರಿ 80,000 ಪ್ಲಸ್ 1800 ಅಮೌಂಟ್ ಎಷ್ಟಾಗುತ್ತೆ, 81,800 ಆಗುತ್ತೆ. ಸೊ ಸೇಮ್ ಇಲ್ಲಿ 2000 ಕೆ ಜಿ ಇದೆ, ಇಲ್ಲಿ ಕೆ ಜಿ ಇಟ್ಕೋಬಾರ್ದು ನೀವು ಏನು. ಸೊ ಇದು ಡೈರೆಕ್ಟಾಗಿ ತಗೋರಿ, 2000 ತೆಗೆದುಕೊಳ್ಳಿ. ಸೊ ಈ ಥರ ಸಿಂಪಲ್ ಆಯ್ತಲ್ಲ. ಸೊ ಇವಾಗ ಏನು ಮಾಡಿರಿ, ಲೆಸ್ ನಾರ್ಮಲ್ ಲಾಸ್ ಮಾಡಬೇಕು. ಸೊ ಲೆಸ್ ನಾರ್ಮಲ್ ಲಾಸ್ ಅಂದರೆ ಒಂದೊಂದು ಪ್ರಾಬ್ಲಮ್ದಲ್ಲಿ ನಿಮಗೆ ನಾರ್ಮಲ್ ಲಾಸ್ ಕೊಟ್ಟಿರ್ತಾರೆ, ಒಂದೊಂದು ಪ್ರಾಬ್ಲಮ್ದಲ್ಲಿ ಕೊಟ್ಟಿರೋದಿಲ್ಲ. ಸೊ ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡಿರಿ, ನಾರ್ಮಲ್ ಲಾಸ ಎಷ್ಟಿದೆ, 5% ಲಾಸ್ ಇನ್ ವೇಟ್ ವೈಲ್ ಇನ್ ಟ್ರಾನ್ಸಿಟ್ ಅಂತ ಹೇಳ್ತಾರೆ. ಅಂದರೆ 5% ಎಷ್ಟು ಏನು ಮಾಡ್ತಾರೆ, ಲಾಸ್ ಆಗಿದೆ ಅಂತ ಹೇಳ್ತಾರೆ. 5% ಎಷ್ಟು ಏನು ಹೇಳ್ತಾರೆ ನೋಡಿರಿ, ಇನ್ನೊಮ್ಮೆ ಅಬ್ಸರ್ವ್ ಮಾಡಿರಿ. 5% ಲಾಸ್ ಇನ್ ವೇಟ್ ವೈಲ್ ಇನ್ ಟ್ರಾನ್ಸಿಟ್ ಅಂದರೆ ವೇಟ್ ಎಷ್ಟಿದೆ, 2000 ಕೆ ಜಿ ಇದೆಯಲ್ಲ, ಈ 2000 ಕೆ ಜಿ ಮೇಲೆ ಏನು ಮಾಡ್ಬೇಕು, ನಾವು 5% ತೆಗೆದುಕೊಳ್ಬೇಕಂದ್ರೆ ವೇಟ್ ಮೇಲೆ. ಸೊ ಈ ಥರ ಇಲ್ಪ ಅಂತಂದ್ರೆ ಸಪೋಸ್ ಅವರು ಒಮ್ಮೆ ಪ್ರಾಬ್ಲಮ್ದಲ್ಲಿ ಡೈರೆಕ್ಟಾಗಿ ಕೊಟ್ಬಿಟ್ಟಿರ್ತಾರೆ. ಸೊ ಈಗ 2000 ಇಂಟು 5/100 ಮಾಡ್ಕೋಬೇಕು. ಸೊ ಅವಾಗ ನಮ್ಗೆ ಎಷ್ಟು ಕೆ ಜಿ ಬರುತ್ತೆ ನೋಡಿರಿ, 1000 ಕೆ ಜಿ, 1000 ಅಲ್ಲ 100 ಕೆ ಜಿ ಬರುತ್ತೆ. ಸೊ 100 ಕೆ ಜಿ ತೆಗೆದುಕೊಳ್ರಿ. ನೆಕ್ಸ್ಟ್ ನೀವು ಇನ್ನೊಂದು ಪಾಯಿಂಟ್ ನೆನಪಿಟ್ಕೋರಿ, ಯಾವಾಗಲೂ ನಾರ್ಮಲ್ ಲಾಸ ಮೆನ್ಷನ್ ಮಾಡುವಾಗ ಓನ್ಲಿ ಫಾರ್ ಏನು ಮಾಡ್ಬೇಕು, ನೀವು ಕೆ ಜಿ ಅಥವಾ ಕ್ವಾಂಟಿಟಿ ಕಾಲಮ್ದಲ್ಲಿ ಅಷ್ಟೇ ಮಾಡಬೇಕು. ಅದನ್ನು ಬಿಟ್ಟು ಅಮೌಂಟ್ ಕಾಲಮ್ದಲ್ಲಿ ಯಾವುದಕ್ಕೂ ಮೆನ್ಷನ್ ಮಾಡಬಾರ್ದು. ಸೊ ಇದನ್ನು ನೆನಪಿಟ್ಕೋರಿ, ಇದೊಂದು ನಿಮ್ಗೆ ಕೀ ಪಾಯಿಂಟ್ಸು. ನೆಕ್ಸ್ಟ್ ಇನ್ನೇನು ಮಾಡಿರಿ, ಇನ್ನೂ ಕೂಡ ಟೋಟಲ್ ಮಾಡಿರಿ. ಇಲ್ಲಿ 2000 ಕೆ ಜಿ ಇದೆ, ಲೆಸ್ ನಾರ್ಮಲ್ ಲಾಸ 100 ಕೆ ಜಿ ಲೆಸ್ ಮಾಡೋದಂದ್ರೆ ಎಷ್ಟು ಬರುತ್ತೆ ಅಮೌಂಟ್ ನಮಗೆ 1900 ಬರುತ್ತೆ. ಸೇಮ ನೆಕ್ಸ್ಟ್ ನೋಡಿರಿ, ಇಲ್ಲಿ 81,800 ಇದೆ, ಆ ಅಮೌಂಟ್ ಕಾಲಮ್ದಲ್ಲಿ ಯಾವುದೂ ಇಲ್ಲ, ನಾರ್ಮಲ್ ಲಾಸ. ಸೊ ಅದಕ್ಕಾಗಿ 81,800 ಆಯಿತು. ಸೊ ಇವಾಗ ನೆಕ್ಸ್ಟ್ ನೋಡಿರಿ, ಪ್ರಾಬ್ಲಮ್ದಲ್ಲಿ ಮತ್ತೇನು ಮಾಡ್ಬೇಕಂದ್ರೆ ಲೆಸ್ ಅಬ್ ನಾರ್ಮಲ್ ಲಾಸ್ ಮಾಡಬೇಕು. ಇಲ್ಲಿ ಪ್ರಾಬ್ಲಮ್ದಲ್ಲಿ ಅಬ್ ನಾರ್ಮಲ್ ಲಾಸ ಯಾವುದೂ ಇಲ್ಲ. ಸೊ ಇಲ್ಲಿ ನಾನ್ ರಿಕರಿಂಗ್ ತೆಗೆದುಕೊಂಡಿದೆ, ಇನ್ನು ಕ್ವಾಂಟಿಟಿ ಸೋಲ್ಡ್ ಅಷ್ಟೇ ಉಳಿದಿದೆ. ಸೊ ಅಂದರೆ ಅಬ್ ನಾರ್ಮಲ್ ಲಾಸ ಯಾವುದೂ ಇಲ್ಲ ಅಂದರೆ ಏನು ಮಾಡಬೇಕು, ನೀವು ಅದನ್ನ ಡ್ಯಾಶ್ ಅಂತ ಇಟ್ಕೋಬೇಕಂದ್ರೆ ಅಬ್ ನಾರ್ಮಲ್ ಲಾಸ ಯಾವುದೂ ಇಲ್ಲ. ಸೊ ಇಲ್ಲಿ ಇನ್ನೊಂದು ನೆನ್ಪಿಟ್ಕೋರಿ, ಯಾವಾಗಲೂ ಅಬ್ ನಾರ್ಮಲ್ ಲಾಸ ತೆಗೆದುಕೊಳ್ಳುವಾಗ ಕೆ ಜಿ ಅಥವಾ ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ಬೇಕು, ಅಂದರೆ ಸೆಕೆಂಡ್ ಕಾಲಮ್ದಲ್ಲಿ. ನೆಕ್ಸ್ಟ್ ಅಮೌಂಟ್ ಕಾಲಮ್ದಲ್ಲಿ ಅಮೌಂಟ್ ಕೂಡ ತೆಗೆದುಕೊಳ್ಬೇಕು. ಸೊ ಇದು ಪಾಯಿಂಟ್ ನೆನಪಿಟ್ಕೋರಿ. ಸೊ ಇಲ್ಲಿ ಯಾವುದೂ ಇಲ್ಲ ಅಂದರೆ ಬಿಟ್ಬಿಡ್ರಿ. ಸೊ ಇದನ್ನು ಟೋಟ್ಲಿಂಗ್ ಮಾಡಿರಿ, ಎಷ್ಟಾಗುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಇದೆ, ಸೇಮ್ ನೀವೇನು ಮಾಡಿರಿ ಇದನ್ನೇ ತೆಗೆದುಕೊಳ್ಬೇಕು. ಎಷ್ಟಾಗುತ್ತೆ 1900, ಸೇಮ ಇಲ್ಲಿ 81,800. ಸೊ ಇದು ಟೋಟಲ್ ಆಯಿತು. ಅಂದರೆ ನೆಕ್ಸ್ಟ್ ಅದು ಕ್ಯಾರಿ ಮಾಡ್ಕೋತ ಹೋಗ್ಬೇಕು, ನಾವು ಟೋಟ್ಲಿಂಗ್ ಮಾಡ್ಕೋತ ಹೋಗಬೇಕು. ನೆಕ್ಸ್ಟ್ ನೋಡಿ, ಇನ್ನು ಲೆಸ್ ಏನು ಮಾಡಿರಿ, ಸೋಲ್ಡ್ ಮಾಡಿರಿ. ಸೊ ಎಷ್ಟು ಕ್ವಾಂಟಿಟಿ ಅಥವಾ ಎಷ್ಟು ಕೆ ಜಿ ಸೋಲ್ಡ್ ಮಾಡಿದ್ದಾರೆ ನೋಡಿರಿ. ಇಲ್ಲಿ ಕ್ವಾಂಟಿಟಿ ಅಥವಾ ಸೋಲ್ಡ್ ಅಂತ ಇದೆಯಲ್ಲ, ಎಷ್ಟಿದೆ 1600 ಕೆ ಜಿ ಇದೆ. ಸೊ ಇದನ್ನು ಏನು ಮಾಡಿರಿ, ನೀವು 1600 ಕೆ ಜಿ ಅಂತ ಹೇಳಿ ತೆಗೆದುಕೊಳ್ರಿ. ಇಲ್ಲಿ ಸೋಲ್ಡ್ 1600 ಕೆ ಜಿ ತೆಗೆದುಕೊಂಡಿದ್ದಾರಲ್ಲ, ಇಲ್ಲಿ ಅಮೌಂಟ್ ತೆಗೆದುಕೊಳ್ಬಾರ್ರಿ, ವರ್ಕಿಂಗ್ ವ್ಯಾಲ್ಯೂಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡುವಾಗ. ನೆಕ್ಸ್ಟ್ ರಿಮೈನಿಂಗ್
ಎಷ್ಟು ಅಮೌಂಟ್ ಉಳಿತು ನೋಡ್ರಿ ರಿಮೈನಿಂಗ್ ಆಗಿ ಈಗ 1900ದಲ್ಲಿ 1600 ಲೆಸ್ ಮಾಡೋದ್ರಿಂದ ಎಷ್ಟು ಉಳಿತೆ 300. ಸೊ ಇದಕ್ಕೆ ನಾವು ನೇಮ್ ಕೊಡಬೇಕು. ಸೊ ಇದೇನಂದ್ರೆ ಅನ್ಸೋಲ್ಡ್ ಅಂತ ಹೇಳ್ಬೋದು, ಅನ್ಸೋಲ್ಡ್ ಗೂಡ್ಸ್ ಅಂತ ಹೇಳ್ಬೋದು. ಸೊ ಇದು ಅನ್ಸೋಲ್ಡ್ ಎಷ್ಟಿದೆ 300 ಇದೆ. ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇಲ್ಲಿವರೆಗೆ ಇಷ್ಟು ಕ್ಯಾಲ್ಕುಲೇಷನ್ ಮಾಡಿದ ನಂತರ ಇನ್ನು ಇಂಪಾರ್ಟೆಂಟ್ ಇದೆ ನೋಡ್ರಿ, ಒನ್ಸ್ ಅಗೇನ್ ಇಷ್ಟು ಮಾಡಿ ನಂತರ ಏನು ಮಾಡಿರಿ, ದ್ಯಾಟ್ ಈಸ್ ಇಲ್ಲಿ ಸೋಲ್ಡ್ ಮಾಡುವಾಗ ಇಲ್ಲಿ ಕೂಡ ನೆನ್ಪಿಟ್ಕೋರಿ, ಸೇಲ್ಸ್ ಏನು ಮಾಡಿರ್ತಾರಲ್ಲ, ಸೊ ಇಲ್ಲಿ ಸೇಲ್ಸ್ ಅಮೌಂಟ್ ತೆಗೆದುಕೊಳ್ಬಾರ್ದು, ನೆನ್ಪಿಟ್ಕೋರಿ. ನೆಕ್ಸ್ಟ್ ದ್ಯಾಟ್ ಈಸ್ ಅಂತ ಹಾಕ್ರಿ, ದ್ಯಾಟ್ ಈಸ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಎಷ್ಟು ಹೆಂಗೆ ಅಮೌಂಟ್ ತೆಗೆದುಕೊಳ್ಬೇಕಂದ್ರೆ ಅಬ್ಸರ್ವ್ ಮಾಡಿರಿ. ಸೊ ಇಲ್ಲೇನು ನೀವು ಟೋಟಲ್ ಮಾಡಿ ಬಂದಿರ್ತದಲ್ಲ ಇದು ಅಮೌಂಟು 81,800 ಅಂದರೆ ಅಬ್ ನಾರ್ಮಲ್ ಲಾಸ್ ಮಾಡಿದ ನಂತರ ರಿಟರ್ನ್ ಅದು ಎಲ್ಲ ಇದ್ದು ಅಂದ್ರೆ ಅದನ್ನು ಲೆಸ್ ಮಾಡಿದ ನಂತರ ಏನು ಅಮೌಂಟ್ ಉಳಿದಿರ್ತೈತಲ್ಲ, ನೆಕ್ಸ್ಟ್ ಇಲ್ಲಿ 1900 kg ಇದೆ, ನೆಕ್ಸ್ಟ್ 81,800 ಇದೆ. ಸೊ ಇದೇನು ಮಾಡ್ಬೇಕಂದ್ರೆ 81,800 ಡಿವೈಡೆಡ್ ಬೈ 1900 ಇಂಟು ಎಷ್ಟು ಮಾಡಬೇಕು, ಅನ್ಸೋಲ್ಡ್ ಅಂದರೆ ನಮಗೆ ಕ್ಲೋಸಿಂಗ್ ಆಗಿ ಅನ್ಸೋಲ್ಡ್ ಎಷ್ಟಿದೆ 300 ಇದೆ ಅಂದ್ರೆ ಕ್ಲೋಸಿಂಗ್ ಇದು ಈ ವ್ಯಾಲ್ಯೂಗೆ ಎಷ್ಟು ಆಗುತ್ತೆ ಅನ್ನೋದು 300 kg. ಸೊ ಎಷ್ಟಾಗುತ್ತೆ ಅಂದರೆ 12,915.78 ಆಗುತ್ತೆ, ಅಥವಾ ಅದನ್ನ ರೌಂಡ್ ಫಿಗರ್ ಮಾಡಿದ್ರೆ 12,916 ಆಗುತ್ತೆ. ಸೊ ಟೋಟಲಿಂಗ್ ಮಾಡಿರಿ ಎಷ್ಟಾಗುತ್ತೆ ಅಂದ್ರೆ ಇಂಟು ಮಾಡಿ 81,800 ಡಿವೈಡೆಡ್ ಬೈ 1900 ಇಂಟು 800. ಸೊ ಇಷ್ಟು ಮಾಡಿದಾಗ ನಮಗೆ ಅಮೌಂಟ್ ಎಷ್ಟು ಬರುತ್ತೆ ನೋಡಿರಿ, 12,960 ಬರುತ್ತೆ. ಸೊ ಇಟ್ ಈಸ್ ಎ ವ್ಯಾಲ್ಯೂ ಆಫ್ ದ ಕ್ಲೋಸಿಂಗ್ ಸ್ಟಾಕ್. ಸೊ ಈ ಥರ ನೀವು ಪ್ರೊಸೀಜರ್ಸ್ ಫಾಲೋ ಅಪ್ ಮಾಡಿದ್ದೆ ಆದರೆ ಸೊ ನೀವು ಪ್ರಾಬ್ಲಮ್ ಈಸಿಲಿ ಸಾಲ್ವ್ ಮಾಡ್ತೀರಿ. ಸೊ ಈ ಕನ್ಸೈನ್ಮೆಂಟ್ ಅಕೌಂಟ್ಸ್ನಲ್ಲಿ ಸಿಂಪಲ್ ಇದೆ, ಇದನ್ನು ಪ್ರಾಬ್ಲಮ ಸಾಲ್ವ್ ಮಾಡಿರಿ. ಒನ್ಸ್ ಅಗೇನ್ ಏನು ಮಾಡಿರಿ, ಒಮ್ಮೆ ಕ್ಲಾಸ್ ನೋಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ, ನೆಕ್ಸ್ಟ್ ಒಮ್ಮೆ ಕ್ವಶನ್ ಅಷ್ಟೇ ಇಟ್ಕೊಂಡು ಸಾಲ್ವ್ ಮಾಡಿರಿ. ಇನ್ನೂ ಏನಾದರೂ ನಿಮಗೇನೋ ಸಪೋಸ ಪ್ರಾಬ್ಲಮ್ನಲ್ಲಿ ಇನ್ನೂ ಏನಾದರೂ ಕ್ವರೀಸ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು, ಏನಾರು ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಓಕೆ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಇದನ್ನ ಶೇರ್ ಮಾಡಿರಿ. ನೆಕ್ಸ್ಟ್ ನಾವಿನ್ನು ಅಪ್ಕಮಿಂಗ್ ಕ್ಲಾಸಸ್ನಲ್ಲಿ ಇನ್ನೂ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. 10 ಮಾರ್ಕ್ಸಿಗೆ ಆಯಿತು, ನೆಕ್ಸ್ಟ್ 15 ಮಾರ್ಕ್ಸಿಗೆ ಕೇಸ್ ಸ್ಟಡಿ ಕೂಡ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್.